ಹಾಯ್ ಹಲೋ ನಮಸ್ಕಾರ ಗುರುಗಳೇ, ಹೇಗಿದ್ದೀರಿ? ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಏನು ಅಂತಂದರೆ ಸ್ನೇಹಿತರೆ, ನಮ್ಮ ತೋಟದಲ್ಲಿರೋಂಥ ನುಗ್ಗೆ ಗಿಡನ ಪ್ರೂನಿಂಗ್ ಮಾಡ್ತಾಯಿದ್ದೀನಿ. ಕಟಿಂಗು ಒಂದು 10 ದಿನನೇ ಮಾಡಬೇಕಿತ್ತು. ಸೊ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಕಟಿಂಗ್ ಮಾಡ್ತಾಯಿದ್ದೀನಿ. ಏಕೆಂದರೆ ಈ ಟೈಮಲ್ಲಿ ಕಟಿಂಗ್ ಮಾಡಿದ್ರೆ ನಮಗೆ ನವಂಬರ್ ಡಿಸೆಂಬರ್ ಟೈಮ್ಗೆ ಕಾಯಿಗಳು ಚೆನ್ನಾಗಿ ಬರುತ್ತೆ. ಪ್ರೂನಿಂಗೆಲ್ಲ ನೀಟಾಗಿ ಮಾಡ್ಕೊಬೇಕು. ಅದು ಕಟಿಂಗ್ ಮೇಯ್ನು. ಇದಕ್ಕೆ ಯಾವ ಟೈಮಿಗೆ ಕಟಿಂಗ್ ಮಾಡ್ತೀವಿ ನಾವು ಹೇಳ್ದಂಗೆ ಅದಕ್ಕೆ ಕೇಳಬೇಕು. ಅದು ಹೇಳ್ದಂಗೆ ನಾವು ಕೇಳಕ್ಕೆ ಹೋದರೆ ಅದು ಎತ್ತರವಾಗಿ ಬೆಳ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ನೋಡಿ, ಇವಾಗ ಫುಲ್ಲು ಗಿಡಗಳನ್ನ ಎಲ್ಲ ನುಗ್ಗೆ ಗಿಡಗಳು ಕಟ್ ಮಾಡ್ತಾಯಿದ್ದೀನಿ. ಕಟಿಂಗ್ ಮಾಡಿದ್ದೀನಿ ಅಲ್ಲಿ. ಅಂದಂಗೆ ಇದೊಂದು ಕಟಿಂಗ್ ಮಾಡೋಕ್ಕೆ ಕೆಲವರು ಏನು ಮಾಡ್ತಾರೆ, ಮಚ್ಕೊಳ್ಳಲ್ಲಿ ಕತ್ತರಿಸ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಮಧ್ಯಕ್ಕೆ ಓಪನ್ ಆಗುತ್ತೆ. ಸೀಳ್ಕೊಂಡಾಗ ಅಲ್ಲಿ ನೀರೆಲ್ಲ ಹೋಗಿ ಫಂಗಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಇದು ಬುಕ್ ಮಾಡಿಕೊಂಡು, ಚೆನ್ನಾಗಿದೆ ಇದು ಗರ್ಗಾಸ, ಚಿಕ್ಕದು, ಬ್ಯೂಟಿಫುಲ್ಲಾಗಿ ಕಟ್ಟಾಗುತ್ತೆ. ಅದ್ರ ಮುಖಾಂತರ ನಾನು ಗಿಡನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಇದು ಗಿಡ ನೋಡಿ. ಇಲ್ಲಿ ಒಂದು ಅಡಿ ಬಿಟ್ಬಿಟ್ಟು ಮಾಡಬೇಕು. ಈಸಿಯಾಗಿ ಕಟ್ಟಾಗೋಯ್ತು ನೋಡಿ. ಇಲ್ಲಿ ಯಾವುದೇ ರೀತಿ ನಮಗೆ ಸೀಳೋ ಅಂಥ ಪ್ರಕ್ರಿಯೆ ಏನಿಲ್ಲ. ಏನಂದ್ರೆ ಸ್ನೇಹಿತರೆ, ಈಗ ನೋಡಿ, ಇದೆಲ್ಲ ಕಟ್ ಮಾಡಿದ್ದೀನಿ. ಇವಾಗ ಸಿಕ್ಕಾಪಟ್ಟೆ ಹುಲ್ಲಿತ್ತು. ಈಗ ಪಕ್ಕದಲ್ಲಿ ಸೇವಂತಿಗೆ ಹಾಕಿದ್ದೀವಿ. ಸೇವಂತಿಗೆ ಹೂವು ಹಾಕಿದ್ದೀನಿ. ಇನ್ನು ಸ್ವಲ್ಪ ಮಿಕ್ಕಿದೆ ಸೇವಂತಿಗೆ. ಸೊ ಈಗ ಅದೇ ಸೇವಂತಿಗೆನ ಈಗ ಇಲ್ಲಿ ಇನ್ನೊಂದು 700 ಗಿಡ ನನಗೆ ಮಿಕ್ಕಿದೆ. ಆ 700 ಗಿಡನ ಇಲ್ಲಿಗೆ ಹಾಕೋಣ ಅಂತ ಇವಾಗೆಲ್ಲನೂ ನಾನು ಉಳುಮೆ ಮಾಡಿ ಬಿಟ್ಟಿದ್ದೀನಿ. ಸೊ ಇದು ಕಟ್ಟಿಂಗ್ ಮಾಡಬೇಕಿತ್ತು ನಾನು ಆವಾಗಲೇ. ನೋಡಿ, ತೆಂಗು ಕೂಡ ಒಂದೊಂದು ವರ್ಷ ಆಯಿತಾ ಅಂತ ತೆಂಗು ತೊಗೊಂಬಂದು, ತೆಂಗು ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಾಂದರೆ ಎಷ್ಟು ಎತ್ತರ ಹೊರಟೋಗುತ್ತೆ. ಇಷ್ಟು ಎತ್ತರ ಹೋಗಿದೆ ಇದು. ಅಡಿಕೆ ಕೂಡ ಬಾಟ್ರಿಗೆಲ್ಲ ಬಾಳೆ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಬಾಳೆ ನೋಡಿ, ಇಲ್ಲಿ ಸಿಗೋಟಕ ಅನಿಸುತ್ತೆ. ಮೇನ್ ಭೂಮಿ ಫಲವತ್ತತೆ ಸ್ನೇಹಿತರೆ. ನೀವೇನೇ ಮಾಡೋಕ್ಕಿಂತ ಮುಂಚೆ ಭೂಮಿ ಸಿದ್ಧತೆ ಚೆನ್ನಾಗಿ ಮಾಡ್ಕೊಳ್ಳಿ. ನಂತರ ನೀವು ಏನೇ ಬಿತ್ತನೆ ಮಾಡೋಂಗಿದ್ರು, ಏನೇ ಗಿಡ ಮರಗಳು ಹಾಕಂಗಿದ್ರು ಹಾಕಿ. ನಮ್ಮಲ್ಲಿ ಏನು ಅಂತಂದರೆ ಹಸುಗಳಿಲ್ಲ, ಆದರೂ ನಾನು ಆರ್ಗ್ಯಾನಿಕ್ ಮಾಡಬೇಕು ಅಂತ ನನ್ನದೊಂದು ಹಠಾಚಲ. ಸೊ ಹಾಗಂತ ನಾನು ಬಳಸದೇ ಇಲ್ಲ. ಹೆಂಗೆ ಅಂತಂದರೆ OWDC ಅದು ನೋಡಿ, ಇದೆಲ್ಲ ನಂದು ಬಟರ್ಫ್ರೂಟ್ ತೋಟ. ಅದು ಬ್ಯೂಟಿಫುಲ್ಲಾಗಿ ಬಂದಿದೆಲ್ಲ, ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಒಂದೇ ಒಂದು ಕೆಮಿಕಲ್ ಕಾಳು ಕೂಡ ನಾನು ಅದಕ್ಕೆ ಯೂಸ್ ಮಾಡಿಲ್ಲ. ಇವಾಗಲೂ ಕೂಡ ಎರೆಹುಳಗಳು ಬೇಜಾನಿದೆ ಅದರಲ್ಲಿ ನೋಡಿ ಸ್ನೇಹಿತರೆ. ಮೇಯ್ನು ಹಸಿರೆಲೆ ಗೊಬ್ಬರ ನೋಡಿ. ತೊಗರಿ ಒಂದೇ ಒಂದು ಕಾಳು ಹಾಕಿ ತೊಗರಿ ನಾವು ತಿಂದು, ಹೋದ ವರ್ಷ ತಿಂದು ಮಿಕ್ಕಿದ್ದು ಮತ್ತೆ ಗಿಡದಲ್ಲಿ ಮತ್ತೆ ಕಾಯಿ ಬಂದಿದೆ. ಮತ್ತು ಮೊನ್ನೆ ಕೂಡ ಮನೇಲಿ ಕಾಳು ಸಾಂಬಾರು ಮಾಡಿದರು, ಚೆನ್ನಾಗಿತ್ತು. ಅಡಿಕೆ ಕೂಡ ಇದೆಲ್ಲನೆಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿಸ್ಬೇಕು. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದನ್ನೆಲ್ಲ ಇದೆಲ್ಲ ನುಗ್ಗೆ ಗಿಡ ಎಲ್ಲಿದೆ ಹೋಗಿರುತ್ತೆ ಹಾಕಿದ್ದು ಎಲ್ಲ ಕಟ್ಟಿಂಗ್ ಮಾಡಿದ್ದೀನಿ. ನುಗ್ಗೆ ಗಿಡ ಇದೆಲ್ಲ ಕಟ್ಟಿಂಗ್ ಮಾಡಬೇಕು ಸ್ನೇಹಿತರೆ. ಇವಾಗ ಎಲ್ಲ ಕಟ್ಟಿಂಗ್ ಮಾಡಬೇಕು. ನಂತರ ನೋಡಿ, ಇಲ್ಲಿ ಇದಕ್ಕೆ ಇವಾಗ ನಾನು ಮಲ್ಚಿಂಗ್ ಶೀಟ್ ಹಾಕಿ, ಇನ್ನೊಂದು 700 ಗಿಡ ಇದೆ, ಇದಕ್ಕೆ ಸೇವಂತಿಗೆ ಹೂವನ್ನ ಹಾಕಬೇಕು ಸ್ನೇಹಿತರೆ. ಇಲ್ಲಿ ಸುಮಾರು ಹೋಗಿದೆ ಅಡಿಕೆ ಎಲ್ಲ. ಇಲ್ಲಿ ಅಡಿಕೆಗೆಲ್ಲ ತಗೊಬಂದಿಲ್ಲ ನೋಡಿ. ಇಲ್ಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ ಗಿಡ ನೋಡಿ. ಇದು ಎಲ್ಲ ಒಂದೊಂದು ಅಡಿ ಬಿಟ್ಟು ಕಟಿಂಗ್ ಮಾಡಿದ್ದೀನಿ ನೋಡಿ. ಇಲ್ಲಿ ಬಟರ್ಫ್ರೂಟ್ ಇದೆ, ಗ್ರಾಫ್ಟೆಡು ಅಡಿಕೆ.
ಸೊ ಇದರಲ್ಲಿರೋ ಹುಲ್ಲೆಲ್ಲ ಇವಾಗ ನಾನು ತೆಗೆದು ನೀಟಾಗಿ ಎಲ್ಲ ಬ್ರಷ್ ಕಟಿಂಗ್ ಮಾಡಿ ಅಡಿಕೆ ಬುಡ ಎಲ್ಲನೂ ಬಿಡಿಸಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಹಿಂಗೆ ಕಾಣಿಸ್ತಾ ಇದೆ. ಇವಾಗ ಇದು ಪಪ್ಪಾಯ ನಾವೇ ಬೀಜದಲ್ಲಿ ಮಾಡಿದಂಥ ಗಿಡ ಇವು. ಅಂದರೆ ಕರೆಕ್ಟ್ ಟೈಮಿಗೆ ಗೊಬ್ಬರ ಎಲ್ಲ ಕೊಡದಿದ್ದಾಗ ಅಷ್ಟಾಗಿ ಬರಲಿಲ್ಲ ಅದು. ಓಕೆ, ಅದೇನು ತೊಗೊಂಬಂದಿರಲ್ವಲ್ಲ, ನಾವೇ ಮಾಡಿದ್ದಲ್ವ. ಹೂವು ಆಗಿದೆ. ಒಂದು 2-3 ಗಿಡ ಚೆನ್ನಾಗಿ ಕಾಯಿ ಬಂದಿತ್ತು. ಅಲ್ಲಿ ನೋಡಿ, ಅಲ್ಲಿ ಒಂದು ಕಾಯಿ ಇದೆ ನೋಡಿ. ಇಲ್ಲಿ ಎಲ್ಲ ಹುಳ ತಿಂದ್ಬಿಟ್ಟು ಹೀಗಾಗಿದೆ. ನಾನು ಇಲ್ಲಿ ಗಿಡ ಕಟಿಂಗ್ ಮಾಡೋಂಗಿಲ್ಲ ಅಂತಂದರೆ ಇಷ್ಟೊತ್ತಿಗೆ ಎಲ್ಲ ಸ್ಪ್ರೇ ಕೊಡಬೇಕಿತ್ತು. ಇವಾಗೆಲ್ಲ ನೋಡಿ ಇಲ್ಲಿ ಈ ಥರ ಬೆಳ್ಕೊಂಬಿಟ್ಟಿದೆ ಹುರುಳಿ ನೋಡಿ. ಇಲ್ಲಿ ಇದು ಇದ್ರ ಬುಡಕ್ಕೆ ಹಾಕಿದ್ದು, ಅದು ಅಡಿಕೆ ಬುಡಕ್ಕೆ ಹಾಕಿದ್ದು. ಅದು ಲಾಸ್ಟ್ ಟೈಮ್ ಬ್ರಷ್ ಕಟಿಂಗ್ ಮಾಡಿದಾಗ ಅದ್ರಲ್ಲಿ ಬಿದ್ದಂಥ ಬೀಜಗಳು ಮತ್ತೆ ಹಂಗೆ ಸಿಡಿದು ಹಿಂಗಾಗಿರೋದು. ಎಷ್ಟು ಹುಲ್ಲು ಎಲ್ಲ ಹಿಂಗೆ ತುಂಬ್ಕೊಂಬಿಟ್ಟಿದೆ. ಹುರುಳಿನೇ ಎಷ್ಟೊಂದಾಗಿದೆ ನೋಡಿ. ಇಲ್ಲಿ ಸಖತ್ ಮಲ್ಚಿಂಗ್ ಇದು ಹೇಳಬೇಕು ಅಂದರೆ. ಇದನ್ನೇ ಭೂಮಿಗೆ ಸೇರಿಸಿದ್ರೆ ಒಳ್ಳೆ ಗೊಬ್ಬರ ನೋಡಿ. ಇವಾಗ ಕಟ್ಟಿಂಗ್ ಎಲ್ಲ ಆದಮೇಲೆ ಮತ್ತು ಇದಕ್ಕೆ ಬ್ರಷ್ ಕಟ್ಟಿಂಗ್ ಮಾಡಿ ಪಾತಿ ಮಾಡಿ ನೋಡಿ. ಇಲ್ಲ ಆದರೂ ಕಾಯಿ ಇದೆ, ಆದರೂ ಗಿಡ ಕಟ್ ಮಾಡಲೇಬೇಕಲ್ಲ. ನಮಗೆ ನವೆಂಬರ್ ಡಿಸೆಂಬರಿಗೆ ಕಾಯಿ ಬರಬೇಕು ಅಂತಂದರೆ ಈ ಟೈಮ್ಗೆ ಆ್ಯಕ್ಚುಲಿ ಇನ್ನೊಂದು 10 ದಿವಸ ಮುಂಚೆನೇ ಕಟ್ ಮಾಡಬೇಕಿತ್ತು. ಮಾಡಿಲ್ಲ, ಇವಾಗ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ನಮ್ಮ ತೋಟದ ವೀಡಿಯೋನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಇನ್ನು ಏನೇನು ಮಾಡ್ತೀನಿ ಅಂತ. ನೋಡಿ, ಆ ಕಡೆದೆಲ್ಲ ಬಟರ್ ಫ್ರೂಟ್ ಪ್ಲ್ಯಾಂಟ್ ಅದು ಕೂಡ ಅತ್ಯದ್ಭುತವಾಗಿ ಬಂದಿದೆ. ಇದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಟ್ಟಿಂಗು. ಬಟ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಹೇಳಬೇಕಂದ್ರೆ. ಈ ಗರ್ಗಸ ಯಾರಾದರೂ ನೀವು ಈ ಥರ ನುಗ್ಗೆ ಗಿಡ ಬೇರೆ ಏನಾದರೂ ಸಣ್ಣ ಪುಟ್ಟದ್ದು ಕಟ್ ಮಾಡೋಂಗಿದ್ರೆ ಇದನ್ನು ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ತೊಗೊಳ್ಳಿ, ಏನು ಪ್ರಮೋಟ್ ಏನು ಮಾಡ್ತಾ ಇಲ್ಲ, ಸಿಗುತ್ತೆ. ಬಟ್ ರೈತರಿಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಈಸಿಯಾಗಿದೆ. ಈ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಸೀಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆವಾಗ ಸರಿಗಾಗಲ್ಲ. ಇದು ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಸೆಣಬು ಕೂಡ ಹಾಕಿದ್ದೆ, ಆದರೂ ಒಂದೊಂದು ಕಡ್ಡಿ ಉಳ್ಕೊಂಡಿದ್ದು ಬಂದಿದೆ. ಬಾರ್ಡ್ರಲ್ಲೆಲ್ಲ ತೆಂಗಿದೆ ಸ್ನೇಹಿತರೆ. ತೆಂಗು ಕೂಡ ಅತ್ಯದ್ಭುತವಾಗಿ ಬಂದಿದೆ. ಬಾಳೆಹಣ್ಣು ಚೆನ್ನಾಗಿ ಬರಲಿಲ್ಲ, ಬಾಳೆ ಹಾಕಿದ್ದು. ಇನ್ನು ಇದನ್ನು ಸ್ವಲ್ಪ ಡೆವಲಪ್ ಮಾಡಬೇಕು ಇವಾಗ. ಫುಲ್ಲು ಹುಲ್ಲು ಮುತ್ಕೊಂಬಿಟ್ಟಿದೆ. ಬಾಳೆಯಲ್ಲಿದೆ, ಬಾಳೆ ಇದೆ, ಅಡಿಕೆ ತೆಂಗು ಇದೆ. ಈ ತೋಟದ ವಿವರ ಎಷ್ಟಿದೆ ಸ್ನೇಹಿತರೆ. ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಲ್ಲಿಗಂಟ ಬಾಯ್.